ತೀವ್ರ ಕುತೂಹಲ ಕೆರಳಿಸಿರುವಂತಹ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆ ಆಗಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗಬಹುದು. ಇವತ್ತು ಲೀಸ್ಟ್ ಪ್ರಕಟವಾಗುತ್ತೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಯಾರ ಮಕ್ಕಳಿಗೂ ಸಚಿವರು ಕೇಳಿದಾರೋ ಅವರಿಗೆ ನಾವು ಕೊಟ್ಟಿದ್ದೇವೆ, ಯಾರು ಸಮರ್ಥರೋ ಅವರಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ದೇವೆ. ಡಿಕೆ ಶಿವಕುಮಾರ್ ಅವರ ಮಾತಿದು. ಕಾರ್ಯಕರ್ತರಿಗೂ ಕೂಡ ಕಾಂಗ್ರೆಸ್ ಟಿಕೆಟ್ ಕೊಡುವಂತಹ ಕೆಲಸ ಮಾಡಿದೆ. 40 ವರ್ಷಗಳ ಇತಿಹಾಸದಲ್ಲಿಯೇ ಹೆಚ್ಚು ಹೊಸ ಮುಖಗಳಿಗೆ ಈ ಬಾರಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಹೊಸ ಬಲ ಬರುತ್ತೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಕಮ್ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು. ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಬಹುದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತಹ ಎರಡನೇ ಪಟ್ಟಿ ಇದು. ಮೊದಲ ಪಟ್ಟಿಯಲ್ಲಿ 7 ಅಭ್ಯರ್ಥಿಗಳನ್ನು 7 ಹುರಿಯಾಳುಗಳನ್ನು ಅಖಾಡಕ್ಕಿಳಿಸಿತ್ತು ಕಾಂಗ್ರೆಸ್. ಎರಡನೇ ಪಟ್ಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಎಷ್ಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ತಾರೆ ಅನ್ನೋದು ಇವತ್ತು ಸಂಜೆ ಗೊತ್ತಾಗ್ಲಿಕ್ಕಿದೆ. ಆಗ್ತದೆ, ನಮ್ದೆಲ್ಲ ಮುಗಿದೋಗಿದೆ. ಇವತ್ತು ತಮಿಳುನಾಡು, UP ಎಲ್ಲ ನಡೀತಾ ಇದೆ. ಒಟ್ಟಿಗೆ ಸಾಯಂಕಾಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಸಾಯಂಕಾಲ ನಮ್ಮ ಅಭ್ಯರ್ಥಿಗಳು, ಮಂತ್ರಿಗಳು ಕರೆದಿದ್ದೀವಿ, ಎಲ್ಲ ಬರ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಪ್ರೋಗ್ರಾಮ್ ಎಲ್ಲ ಫೈನಲೈಸ್ ಮಾಡಬೇಕು. ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿಬಿಟ್ಟು ನಾವು ಪ್ರೋಗ್ರಾಮ್ ಮಾಡ್ತೀವಿ. ಅದು ಎಲ್ಲ ಆಗಿದೆ. ಈಗ ನಾಳೆ ಒಂದ್ಸತಿ ಒಂದು ರೌಂಡ್ ಎಲ್ಲ ಮಾತಾಡ್ತೀವಿ, ಆಮೇಲೆ ಝೂಮ್ ಮೀಟಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡ್ತೀವಿ. ಸರ್, ಬಹಳಷ್ಟು ಕ್ಷೇತ್ರಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಆಕ್ಷೇಪ ಇವತ್ತು ಆಗಿರುತ್ತೆ. 2-3 ಕ್ಲಾರಿಟಿ ಇರಲಿಲ್ಲ. ಅದನ್ನು ಸಂಜೆ ಅಷ್ಟೊತ್ತು ಕರೆದವ್ರು ಮೀಟಿಂಗ್ ಇವತ್ತು CM, DCM ಅಲ್ಲ ಕಾಂಗ್ರೆಸ್ ಆಫೀಸಲ್ಲಿ ಎಲ್ಲ ಕ್ಯಾಂಡಿಡೇಟ್ಸು, ಮಿನಿಸ್ಟರ್ಸು ಎಲ್ಲರನ್ನೂ ಕರೆದವ್ರು ಮೀಟಿಂಗ್ 7 ಗಂಟೆಗಿದೆ. ಸೌತಿಗೆ ಸೌಮ್ಯ ರೆಡ್ಡಿ. ಇವತ್ತು ಆಗಿರುತ್ತೆ. 2-3 ಕ್ಲಾರಿಟಿ ಇರಲಿಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ತೀವ್ರ ಕುತೂಹಲ ಕೆರಳಿಸಿರುವಂತಹ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಬಹುದು ಅಂತೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಅಭ್ಯರ್ಥಿಗಳ ಹೆಸರು ಇರುತ್ತಾ? ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ಎರಡನೇ ಪಟ್ಟಿಯಲ್ಲಿ ಅಂತೇಳಿ ಸುಖೇಶ್? ಪ್ರೇಮ್, ಒಂದು ಸ್ಪಷ್ಟ, ಈಗ 7 ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ. 21 ಬಾಕಿ ಇರುವಂಥದ್ದು. 21 ಬಾಕಿ ಇರೋದ್ರಲ್ಲಿ ನಿನ್ನೆ ನಡೆದಂಥ CEC ಸಭೆಯಲ್ಲಿ 17 ಕ್ಲಿಯರ್ ಆಗಿದೆ, 4 ಪೆಂಡಿಂಗ್ ಆಗಿದೆ. ಆ 4ರಲ್ಲಿ ಒಂದನ್ನು ಕೂಡ ಕ್ಲಿಯರ್ ಮಾಡಬಹುದು ಅನ್ನುವಂಥದ್ದು. ಅಂದರೆ ಬಳ್ಳಾರಿದು ಬಹುತೇಕ ಕ್ಲಿಯರ್ ಮಾಡಿ ಬಿಡಬೇಕು ಅನ್ನುವಂಥ ಪ್ರಯತ್ನವೂ ಕೂಡ ದೆಹಲಿ ಮಟ್ಟದಲ್ಲಿ ಕೂಡ ನಡೀತಾ ಇದೆ ಅನ್ನೋದು. ಉಳಿದ 3 ಬಹುತೇಕ ಪೆಂಡಿಂಗ್ ಆಗುವಂಥ ಸಾಧ್ಯತೆ ಇದೆ. ಆದರೆ 17 ಬಿಟ್ಟರು ಕೂಡ 24 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಮಾಡೋಂಥದ್ದು ಬಹುತೇಕ ಇವತ್ತು ರಾತ್ರಿ ಒಳಗಾಗಿ ಘೋಷಣೆ ಆಗ್ಬೋದು. ಕಾರಣ ಏನು ಅಂದರೆ ಇವತ್ತು ಸಂಜೆಯೇ ಘೋಷಣೆ ಆಗಬಹುದಾದಂಥ 17 ಪ್ಲಸ್ ಈಗಾಗಲೇ ಘೋಷಣೆ ಆಗಿರುವಂಥ 7 ಸೇರಿದಂತೆ 24 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಜೊತೆಗೆ CM DCM ಸಭೆ ಇದೆ. ಜೊತೆಗೆ ಆಯಾ ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು ಕೂಡ ಸಭೆಯಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಆ ಸಿದ್ಧತೆಯನ್ನು ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಮಾಡಿಕೊಂಡಿರೋದ್ರಿಂದ ಸಂಜೆ ಒಳಗಾಗಿ ಪಟ್ಟಿ ಬಿಡುಗಡೆ ಆಗಬಹುದು ಅನ್ನೋದು ಒಂದು ನಿರೀಕ್ಷೆ. ಆದರೆ ಮತ್ತೊಂದು ಕಡೆ ಉಳಿದ 4ರಲ್ಲಿ 3 ಕಡೆಯಲ್ಲಿ ಸಚಿವರುಗಳ ಸಂಬಂಧಿಕರ ಸ್ಪರ್ಧೆಯ ವಿಚಾರ, ಮತ್ತೊಂದು ಕಡೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಜಟಾಪಟಿ ಇರುವಂಥ ವಿಚಾರ. ಇವೆರಡು ಕಾರಣಗಳಿಗಾಗಿ ಅದು ಹೋಲ್ಡ್ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಅವು 4 ಕೂಡ ಏನಾದರೂ ಅವಕಾಶ ಆದರೆ, ಇಲ್ಲಾಂದ್ರೆ ಕೊನೆ ಪಕ್ಷ ಒಂದಾದರೂ ಕೂಡ ಕನಿಷ್ಠ 18 ಅಭ್ಯರ್ಥಿಗಳ ಹೆಸರು ಇವತ್ತು ಘೋಷಣೆ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.